ಯಾದಗಿರಿಯ ಗಂಜ್ ಪ್ರದೇಶದಲ್ಲಿ ಮಾಜಿ ಸಚಿವರ ಕಾರು ಆಕ್ಸಿಡೆಂಟ್ ಆಗಿದೆ. ರಾಜು ಗೌಡ ಅವರು ತೆರಳುತ್ತಾ ಇದ್ದಂಥ ಕಾರಿಗೆ ಹಿಂಬದಿಯಿಂದ ಟಿಪ್ಪರ್ ಡಿಕ್ಕಿ ಹೊಡೆದು ಬಿಟ್ಟಿದೆ. ಅಪಾಯದಿಂದ ಪಾರಾಗಿದ್ದಾರೆ ಮಾಜಿ ಸಚಿವ ರಾಜುಗೌಡಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಟಿಪ್ಪರ್ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಟ್ರಾಫಿಕ್ ಪೊಲೀಸ್ನವರು. ಯಾದಗಿರಿ ನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ ಇದು. ಗಾಡಿ ಗಾಡಿ ಪೂರ್ತಿ ಫ್ರಂಟ್ ಬಂದನಲ್ಲ ನೋಡಿ, ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿರೋದು. ಹಿಂಬದಿ ಅಂತೂ ನಜ್ಜುಗುಜ್ಜಾಗಿ ಹೋಗಿದೆ ಆಲ್ಮೋಸ್ಟ್. ಸೊ ಸಚಿವರಿಗೆ ಸಣ್ಣ ಪುಟ್ಟ ಮಾಜಿ ಸಚಿವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜುಗೌಡ ಅಂದರೆ ಅಲ್ಲೇ ಸುರಪುರಕ್ಕೆ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ. ಅವರ ಕ್ಷೇತ್ರ ಅಲ್ವಾ, ಅವರ ಮನೆ ಕೂಡ ಅಲ್ಲೇ ಇದೆ. ಸೊ ಅವರ ಊರಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಯಾದಗಿರಿಯ ಗಂಜ್ ಪ್ರದೇಶದಲ್ಲಿ ಆಗಿರುವಂಥ ಅಪಘಾತ. ಅವ್ರು ಹೋಗ್ತಾ ಇದ್ದಂಥ ಕಾರಿಗೆ ಹಿಂಬದಿಯಿಂದ ಲಾರಿ ಬಂದು ಡಿಕ್ಕಿ ಹೊಡೆದು ಬಿಟ್ಟಿದೆ. ಸೊ ಅದು ಈಗ ಬೇರೆ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅಂದರೆ ಉದ್ದೇಶಪೂರ್ವಕವಾಗಿ ಏನಾದರೂ ಈ ರೀತಿಯಾಗಿ ಮಾಡಿದ್ರಾ, ಯಾರಾದರೂ ಹೇಳ್ಕೊಟ್ಟು ಏನಾದರೂ ಮಾಡಿಸಿದ್ರಾ, ಹಾಗೆ ಹೀಗೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಈ ಗಾಡಿಗೆ ಆ ಗಾಡಿ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದು ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಒಂದು ಎಳ್ಳು ಕಾಳಷ್ಟು ಏನೂ ಸಮಸ್ಯೆ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ. ಯಾರ ಆತಂಕ ಒಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನೆಗೆ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದು ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಒಂದು ಎಳ್ಳು ಕಾಳಷ್ಟು ಏನೂ ಸಮಸ್ಯೆ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ. ಯಾರ ಆತಂಕ ಒಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನೆಗೆ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ.